ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಈ ಸಮಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಭಾರತದ ಬೆಳವಣಿಗೆ ನಿರಂತರ ಹೆಚ್ಚಾಗುತ್ತಿದೆ ಹಾಗೂ ಅದರ ಹೆಚ್ಚಿನ ಲಾಭ ಇಲೆಕ್ಟ್ರಾನಿಕ್ ಸೆಕ್ಟರ್ಗೆ ಸಿಗ್ತಾ ಇದೆ. ಇದರ ಪರಿಣಾಮದಿಂದಲೇ ದೇಶದಲ್ಲಿ ಪ್ರತಿ ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾಗುತ್ತಿದೆ. ಭಾರತದ ಒಳಗೆ ಚೀನಾ ಮತ್ತು ಇತರೆ ದೇಶಗಳಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ಇಂಪೋರ್ಟ್ ಇಳಿಕೆಯಾಗುತ್ತಿದೆ. ಇದರೊಂದಿಗೆ ಭಾರತದಲ್ಲಿಯೇ ಇಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಾಗಿ ಹಲವು ಪ್ರಮುಖ ಕಾಂಪೋನೆಂಟ್ಸ್ ಅನ್ನು ಕೂಡ ತಯಾರಿಸಲಾಗುತ್ತಿದೆ. ಇವುಗಳಲ್ಲಿ ಮೆಕ್ಯಾನಿಕ್ಸ್, ವೈಬ್ರೇಟರ್ಗಳು, ಮೋಟಾರ್ಗಳು, ಚಾರ್ಜರ್ ಅಡಾಪ್ಟರ್ಗಳು ಮತ್ತು ಪ್ಲಾಸ್ಟಿಕ್ ಪಾರ್ಟ್ಸು ಸೇರಿದೆ. ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಏಪ್ರಿಲ್ನಿಂದ ಜನವರಿವರೆಗೂ ಸ್ಮಾರ್ಟ್ಫೋನ್ಗಳಂತ ಸಂಪೂರ್ಣ ಅಸೆಂಬಲ್ಡ್ ಮಾಡಿರುವ ಎಲೆಕ್ಟ್ರಾನಿಕ್ಗಳ ಆಮದುಗಳಲ್ಲಿ 40% ಕುಸಿತ ಬಂದಿದೆ. ಸ್ಮಾರ್ಟ್ಫೋನ್ ಬ್ಯಾಕ್ ಕವರ್ಗಳು, GSM ಆಂಟೆನಾಗಳು ಮತ್ತು ಕ್ಯಾಮ್ರಾ ಲೆನ್ಸ್ಗಳಂಥ ಪಾರ್ಟ್ಸ್ನ ಆಮದಿನಲ್ಲಿ ಕೂಡ ವ್ಯಾಲ್ಯೂಮ್ನ ಅನುಸಾರ 33% ಮತ್ತು ವ್ಯಾಲ್ಯೂವಲ್ಲಿ 26.5% ಕಡಿಮೆಯಾಗಿದೆ. ಭಾರತದಲ್ಲಿ ಸ್ಮಾರ್ಟ್ಫೋನ್ ಪ್ರೊಡಕ್ಷನಲ್ಲಿ ಹೆಚ್ಚಳಕ್ಕೆ ಈ PLI ಸ್ಕೀಮು ಕಾರಣವಾಗಿದೆ. ಇತ್ತೀಚಿನ ಬಜೆಟಲ್ಲಿ ಸರ್ಕಾರವು ಚಾರ್ಜರ್ ಅಡಾಪ್ಟರ್ಗಳ ಮೇಲಿನ ಇಂಪೋರ್ಟ್ ಡ್ಯೂಟಿ 15% 10% ಇಳಿಸಿದೆ. ಇದರ ಉದ್ದೇಶ ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸುವುದು ಹಾಗೂ ಭಾರತದಲ್ಲಿ ಚಾರ್ಜರ್ ಅಡಾಪ್ಟರ್ಗಳ ಬೆಲೆಯನ್ನು ಕಡಿಮೆ ಮಾಡುವುದು. ಡೇಟಾದ ಪ್ರಕಾರ ಈ ನಿರ್ಧಾರದ ಪರಿಣಾಮವು ಏಪ್ರಿಲ್ನಿಂದ ಜನವರಿ 2024ರವರೆಗೆ ಚಾರ್ಜರ್ ಅಡಾಪ್ಟರ್ಗಳ ಆಮದುಗಳಲ್ಲಿ 72% ಕುಸಿತವನ್ನು ಕಂಡಿದೆ. ಆದರೂ ಚಾರ್ಜರ್ ಅಡಾಪ್ಟರ್ಗಳ ಬೆಲೆಗಳಲ್ಲಿ 2022-23ಕ್ಕೆ ಹೋಲಿಸಿದರೆ ಏಪ್ರಿಲ್ 2024ರಲ್ಲಿ 1.3% ಹೆಚ್ಚಾಗಿದೆ. ಮೊಬೈಲ್ ಫೋನ್ಗಳ ಒಟ್ಟು ಉತ್ಪಾದನೆಯ ವೆಚ್ಚದಲ್ಲಿ ಚಾರ್ಜರ್ನ ಪಾಲು ಸುಮಾರು 2.5% ಆಗಿದೆ. ಆದ್ದರಿಂದ ಚಾರ್ಜರ್ ಮತ್ತು ಅಡಾಪ್ಟರ್ಗಳ ಬೆಲೆಗಳಲ್ಲಿ ಸ್ವಲ್ಪ ಹೆಚ್ಚಳವು ಸಾಮಾನ್ಯ ಮೊಬೈಲ್ ಫೋನ್ಗಳ ಒಟ್ಟು ಬೆಲೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಕಳೆದ ವರ್ಷ ಕ್ಯಾಮ್ರಾ ಮಾಡ್ಯೂಲ್, ಡಿಸ್ಪ್ಲೇ, ಅಸೆಂಬಲ್ಡ್ ಮತ್ತು ಬ್ಯಾಟರಿ ಪ್ಯಾಕ್ನಂತಹ ಎಲೆಕ್ಟ್ರಾನಿಕ್ ಐಟಮ್ನ ಆಮದು ಬೃಹತ್ ಪ್ರಮಾಣದಲ್ಲಿ ಆಗಿತ್ತು. ಡೇಟಾದ ಪ್ರಕಾರ 2023ರಲ್ಲಿ ಕ್ಯಾಮ್ರಾ ಮಾಡ್ಯೂಲ್ನ ಆಮದು 2.3% ಹೆಚ್ಚಿಗೆ ಇತ್ತು. ಆದರೆ ಅದರ ಮೌಲ್ಯ 5.3% ಕಡಿಮೆಯಾಗಿದೆ. ಹಾಗೆ ಬ್ಯಾಟರಿ ಆಮದು ಪ್ರಮಾಣವು 12% ಮತ್ತು ಮೌಲ್ಯವು 13% ಕಡಿಮೆಯಾಗಿದೆ. ಆದಾಗ್ಯೂ ಉತ್ತಮ ರಫ್ತು ಸ್ಪರ್ಧಾತ್ಮಕತೆಗಾಗಿ ಭಾರತದಲ್ಲಿ ಈ ಇಕ್ವಿಪ್ಮೆಂಟ್ನ ಉತ್ಪಾದನೆಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. 2023-24ರ ಮೊದಲ 9 ತಿಂಗಳಲ್ಲಿ ಭಾರತದ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ 22.24% ಹೆಚ್ಚಾಗಿ ಆಪಲ್ ಮತ್ತು ಸ್ಯಾಮ್ಸಂಗ್ನ ಬಲವಾದ ಸ್ಮಾರ್ಟ್ಫೋನ್ ರಫ್ತಿನ ಕಾರಣದಿಂದಾಗಿ ಈ ಹೆಚ್ಚಳವು 2023ರ ಡಿಸೆಂಬರಲ್ಲಿ $700 ಕೋಟಿ ಆಗಿದೆ. ಇದು ಹಿಂದಿನ ಎಲೆಕ್ಟ್ರಾನಿಕ್ ರಫ್ತಿನ 35% ಆದಾಗ್ಯೂ ಡಿಸ್ಪ್ಲೇ, ಅಸೆಂಬ್ಲಿ ಮತ್ತು ಸೆಮಿಕಂಡಕ್ಟರ್ಗಳ ಆಮದು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದರೂ ಭಾರತವು ತನ್ನ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಹೆಚ್ಚು ಶಕ್ತಿಯುತವಾಗಿಸಲು ಈ ಸೆಗ್ಮೆಂಟ್ಗಳ ಮೇಲೆ ಶ್ರಮಿಸಬೇಕಾಗ್ತದೆ. ಸೊ ಗೆಳೆಯರೇ, ಯಾವ ರೀತಿಯಲ್ಲಿ ಭಾರತ ನಿರಂತರವಾಗಿ ತನ್ನ ದೇಶದಲ್ಲಿ ಸಾಮಾನುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಿದೆ ಹಾಗೂ ಚೀನಾದಲ್ಲಿನ ಕಂಪನಿಗಳು ನಿರಂತರವಾಗಿ ಬೀಗ ಹಾಕುತ್ತಿವೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಖಂಡಿತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಮಸ್ಕಾರ.